ಆ ಕವಡೆಗಳನ್ನ ಇಲ್ಲೇ ಇದ್ರಲ್ಲೇ ಇಟ್ಟಿದ್ದೆ, ಆದ್ರೆ ಕಾಣಿಸ್ತಿಲ್ಲ. ಇದ್ರಲ್ಲಿಟ್ಟಿದ್ ಕವಡೆ ಎಲ್ಲಿ ಹೋಗುತ್ತೆ ವಸಂತ? ಸರಿಯಾಗಿ ನೋಡು. ಎಲ್ಲ ಹುಡುಕ್ದೆ ರೀ, ಎಲ್ಲೂ ಕಾಣ್ತಿಲ್ಲ. ಏನಾಯ್ತೋ ಏನೋ. ಕವಡೆ ಮಾತ್ರ ನಿನಗೆ ಸಿಗೋದಿಲ್ಲ, ಆದ್ರೆ ನಿನ್ನ ಗಂಡನಿಗೆ ಆ ಕವಡೆ ಸ್ವಾಮಿಗಳ ಮೇಲೆ ನಂಬಿಕೆ ಬರುತ್ತೆ. ಒಂದ್ಸಲ ಗೌರಮ್ಮನ ಕೈಲಿ ಆ ಸ್ವಾಮೀಜಿಗೆ ಫೋನ್ ಮಾಡಿಸ್ತೀನಿ. ಗೌರಮ್ಮ, ಏನಾಯ್ತತಿಗೆ? ಯಾಕೆಷ್ಟು ಗಾಬರಿ ಆಗಿದ್ದೀರಾ? ಆ ಸ್ವಾಮೀಜಿ ಕೊಟ್ಟ ಕವಡೆ ಕಾಣಿಸ್ತಾನೆ ಇಲ್ಲ. ಕವಡೆ ಕಾಣಿಸ್ತಾ ಇಲ್ವಾ? ಹೌದು. ನೀವು ಆ ಕವಡೆನ ತಗೊಂಡ್ ಬಂದ್ರಾ ಇಲ್ಲ ಮನೇಲೆ ಮರ್ತು ಬಂದ್ಬಿಟ್ರಾ? ಇಲ್ಲ ಅದ್ಗೆ, ನಾನು ತಗೊಂಡ್ ಬಂದೆ. ಇಲ್ಲೇ ಎಲ್ಲೋ ಮಿಸ್ ಆಗಿದೆ. ಮತ್ತೆ ಅದೆಲ್ಲಿ ಮಿಸ್ ಆಯ್ತು ಅತಿಗೆ? ಅವ್ರು ಹೇಳಿರೋ ಹಾಗೆ ಕುಟುಂಬದ ಕಲಹ ಶುರುವಾಯ್ತು. ಅವ್ರು ಕೊಟ್ಟಿರೋ ಕವಡೆನೂ ಮಿಸ್ ಆಗಿದೆ. ಈಗೇನ್ ಮಾಡೋದು ಅತ್ಗೆ? ಒಂದ್ಸಲ ಆ ಸ್ವಾಮೀಜಿಗೆ ಫೋನ್ ಮಾಡಿ ಮಾತಾಡ್ತೀಯ ಅತ್ಗೆ? ಏನಾದ್ರೂ ಪರಿಹಾರ ಹೇಳ್ತಾರೇನೋ? ಸರಿ ಅತ್ಗೆ, ಖಂಡಿತ ಮಾಡ್ತೇನೆ. ಅಯ್ಯಯ್ಯೋ, ಫೋನ್ ಸ್ವಿಚ್ ಆಫ್ ಆಗಿದೆ ಅತ್ಗೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಆಮೇಲೆ ಫೋನ್ ಮಾಡಿ ಮಾತಾಡ್ತೇನೆ. ನೀವು ಧೈರ್ಯವಾಗಿರಿ ಅತ್ಗೆ. ಆಯ್ತು ಅತ್ಗೆ. ನಿನ್ನನ್ನು ಹೆದರಿಸಿ ನಿನಗೆ ಧೈರ್ಯ ಹೇಳೋದೇ ನನ್ನ ಕೆಲಸ. ಅಯ್ಯೋ ಅಮ್ಮ, ಅಮ್ಮ, ಅಮ್ಮ. ಅಪ್ಪ, ನಡೆದಿದ್ದೇನೋ ನಡೆದು ಹೋಯ್ತು. ಇನ್ನ ವಿಷಯನ ಮರ್ತ್ಬಿಡಿ ಪ್ಲೀಸ್. ನಿನ್ನ ಬಂಜೆ ಅಂದಿದ್ದನ್ನ ನೀನ್ ಮರ್ತ್ಬಿಡ್ತೀಯಾ? ನಿನ್ನ ವಾರ್ಗಿತ್ತಿ ಅಷ್ಟು ಮಾತಂದ್ರು ನೀನ್ ಮರಿಬಹುದೇನೋ, ಆದ್ರೆ ಹೆತ್ತ ತಂದೆಯಾಗಿ ನಾನ್ ಮರೆಯೋಕ್ಕಾಗಲ್ಲ. ಚಿಕ್ಕಂದಿನಿಂದ ನಿನ್ನ ಎಷ್ಟೋ ಪ್ರೀತಿಯಿಂದ ಬೆಳೆಸಿದ್ವಿ, ನಿನಗ್ ಗೊತ್ತಿಲ್ವಾ? ನಿಮ್ಮಪ್ಪ ಕೋಪದಲ್ಲಿ ನಿನಗ್ ಒಂದ್ ಮಾತಂದ್ರು ನಾನ್ ಸುಮ್ಮನಿರ್ತಿರ್ಲಿಲ್ಲ ಅಲ್ವಾ? ಅಂಥದ್ರಲ್ಲಿ ನೀನು ಓರ್ಗಿತ್ತಿ ನಿನಗಷ್ಟು ಮಾತಾಡ್ತಿದ್ರೆ ನೋಡ್ತಾ ಹೇಗ್ ಸುಮ್ಮನಿರ್ತೀಯಮ್ಮ? ನನ್ನ ಕಣ್ಣು ಮುಂದೆನೆ ನನ್ನ ಮಗು ಹಾಗೆ ಕಣ್ಣೀರು ಹಾಕ್ತಾ ನೊಂದ್ಕೊಂಡ್ರೆ ನೋಡ್ತಾ ಹೇಗ್ ಸುಮ್ಮನಿರಕ್ಕಾಗತ್ತಮ್ಮ? ಐಶ್ವರ್ಯ ನನಗೆ ಹಾಗಂದಿದ್ದಕ್ಕೆ ನನಗೆ ನೋವಾಗ್ತಿಲ್ಲಮ್ಮ, ಆದರೆ ನಿನ್ನ ಹಾಗೆ ದೋಡಿದ್ದಕ್ಕೆ ನೋವಾಗ್ತಿದೆ. ನನ್ನ ಅತ್ತೆ ಮನೆಗೆ ಬಂದಿರೋ ನಿಮಗೆ ಇಷ್ಟೊಂದು ಅವಮಾನ ಆಗಿರೋದನ್ನ ನನಗೆ ತಡ್ಕೊಳಕ್ಕಾಗ್ತಿಲ್ಲಮ್ಮ. ನೀನ್ ಯಾಕಮ್ಮ ಬಾಧೆ ಪಡ್ತಿದ್ಯಾ? ನಡೆದಿದ್ರಲ್ಲಿ ನಿನ್ ತಪ್ಪೇನಿದೆ? ಬೀಗ್ರ ಮನೆಯಲ್ಲಿ ಇಂಥ ಅವಮಾನ ಆಗ್ಲಿ ಅಂತ ನಮ್ಮ ಹಣೆಯಲ್ಲಿ ಬರ್ದಿತ್ತೇನೋ?
ಮಾಡೋದು, ಅನ್ಭವಿಸೋದು ಅಷ್ಟೇ. ಏನ್ ಮಮ್ಮಿ ನೀನ್ ಹೇಳ್ತಿರೋದು? ಬೇರೆ ಮನೆ ಮಾಡ್ಬೇಕಾ? ಹೌದು, ಈ ಸಮಸ್ಯೆಗೆ ಪರಿಹಾರ ಅಂದ್ರೆ ನೀವು ಬೇರೆ ಮನೆ ಮಾಡೋದು. ನಿನಗೆ ಸ್ವಲ್ಪನೂ ಬೆಲೆ ಕೊಡ್ದಿರೋ ನಿಮ್ಮ ಅತ್ತೆ ಮಾವನ ಮನೆಯಲ್ಲಿ ನೀನ್ ಏನಕ್ಕೆ ಇರ್ಬೇಕು? ಧಾನ್ಯ ಪೂಜೆ ವೈದೇಹಿ ಮಾಡಿದ್ಲಲ್ಲ ಅಂತ ಮುತ್ತೈದೆಯರಿಗೆ ತಾಂಬೂಲ ನೀನ್ ಕೊಡ್ತೀಯ ಅನ್ಕೊಂಡೆ. ನಿನ್ ಕೈಲೇ ಕೊಡ್ಸಿದಿದ್ರೆ ಸರಿ ಹೋಗ್ತಿತ್ತಲ್ಲ. ಅನಾವಶ್ಯಕವಾಗಿ ತಾಂಬೂಲ ಕೊಡೋಕ್ಕೂ ಮಕ್ಕಳಿಗೂ ಲಿಂಕ್ ಮಾಡಿ ನಿನಗೆ ಮಕ್ಕಳಿಲ್ಲ ಅನ್ನೋ ವಿಷಯನ 10 ಜನಕ್ಕೆ ತಿಳಿಯೋಕೆ ಹೇಳ್ಬೇಕಿತ್ತ? ನಿನ್ಗೆ ಮಕ್ಕಳಿಲ್ಲ ಅಂತ ಹೇಳೋದು ನಿನ್ಗೆ ಇಂಡೈರೆಕ್ಟ್ ಆಗಿ ಬಂಜೆ ಅಂದ ಹಾಗೆ ಅಲ್ವಾ? ಇಂಡೈರೆಕ್ಟ್ ಆಗಿ ನಿನ್ಗೆ ಅವ್ರು ಹಾಗಂದ್ಮೇಲೆ ನೀನು ಡೈರೆಕ್ಟ್ ಆಗಿ ಒಂದು ಮಾತು ಅಂದ್ರೆ ತಪ್ಪೇನಿದೆ? ಅದೇನೋ ದೊಡ್ಡ ತಪ್ಪು ಅನ್ನೋ ಹಾಗೆ ಅಷ್ಟು ರಾಧಾಂತ ಮಾಡಿ ದೊಡ್ಡ ಗಲಾಟೆ ಮಾಡ್ಬೇಕಾಗಿತ್ತ ವೈದೇಹಿ ಅಮ್ಮ? ಅವರು ಅಷ್ಟೆಲ್ಲ ರಾಧಾಂತ ಮಾಡಿದಾಗ ಅವ್ರನ್ನ ಸ್ವಲ್ಪ ತಳ್ಳಿದ್ರೆ ತಪ್ಪೇನು? ಅದೇನೋ ದೊಡ್ಡ ತಪ್ಪು ಅನ್ನೋ ಹಾಗೆ ನಿನ್ ಭಾವ ಬಂದು ನಿನ್ ಮೇಲೆ ಕೈ ಮಾಡ್ತಾರ? ಇಷ್ಟಕ್ಕೂ ನಿನ್ ಮೇಲೆ ಕೈ ಮಾಡೋ ಧೈರ್ಯ ಎಲ್ಲಿಂದ ಬಂತು ಅವ್ರಿಗೆ? ನಿನ್ ಗಂಡನೇ ನಿನ್ ಮೇಲೆ ಕೈ ಮಾಡೋದಿಕ್ಕೆ ಭಯ ಪಡ್ತಾನೆ, ಅಂತಾದ್ರಲ್ಲಿ ನಿನ್ ಭಾವ ನಿನ್ ಮೇಲೆ ಕೈ ಮಾಡ್ತಾರ? ಏನ್ ಅನ್ಕೊಂಡಿದ್ದಾರೆ? ಅದಕ್ಕೆ ನಿನ್ಗೆ ಬೇರೆ ಮನೆ ಮಾಡು ಅಂತ ಹೇಳ್ತಿರೋದು. ನಾಳೆ ಬೆಂಗಳೂರಿಗೆ ಹೋಗ್ತಿದ್ದ ಹಾಗೆ ಆಸ್ತಿನ ಭಾಗ ಮಾಡೋದಿಕ್ಕೆ ಹೇಳು. ಸರಿ ಮಮ್ಮಿ, ನಾಳೆ ಮನೆಗೆ ಹೋಗ್ತಿದ್ದ ಹಾಗೆ ಅದೇ ಕೆಲಸ ಮಾಡ್ತೀನಿ. ವಸಂತ, ಈ ಟ್ಯಾಬ್ಲೆಟ್ ತಗೋ. ಏನ್ ಟ್ಯಾಬ್ಲೆಟೋ ಏನೋ ಬಿಡಿ, ಈ ಟ್ಯಾಬ್ಲೆಟ್ಸು ದೇಹದ ನೋವನ್ನ ಕಡಿಮೆ ಮಾಡಬಹುದು, ಮನ್ಸಲ್ಲಿರೋ ನೋವನ್ನ ಕಡಿಮೆ ಮಾಡಲ್ವಲ್ಲ. ರಾಮ ಲಕ್ಷ್ಮಣನ್ ಆಗಿದ್ದ ಅಣ್ಣ ತಮ್ಮಂದ್ರು ಕಣ್ಮುಂದೆ ಹೀಗೆ ಜಗಳ ಆಡಿದ್ರಲ್ಲ ಅನ್ನೋ ನೋವು ಹೇಗ್ ಕಡಿಮೆ ಆಗತ್ತೆ ರೀ? ಕಡಿಮೆ ಆಗುತ್ತೆ ವಸಂತ, ನಿಧಾನವಾಗಿ ಕಡಿಮೆ ಆಗುತ್ತೆ. ಮಕ್ಕಳ ಕೋಪ ಕಡಿಮೆ ಆಗಿ ಅವ್ರ ತಪ್ಪು ಅವ್ರು ತಿಳ್ಕೊಂಡಾಗ, ಅವರೆಲ್ಲರೂ ಒಂದಾದಾಗ ನಮ್ಮ ನೋವು ಪೂರ್ತಿಯಾಗಿ ಕಮ್ಮಿ ಆಗುತ್ತೆ. ಬ್ಯಾಡ್ ಟೈಮ್, ನಿಜವಾಗ್ಲೂ ನಮಗಿದು ಬ್ಯಾಡ್ ಟೈಮ್. ಅದಕ್ಕೆ ನೀವಿಬ್ರು ಹಾಗೆ ಜಗಳ ಆಡಿತು. ಬರುತ್ತೆ, ಮಹಾರಾಜರಿಗೆ ಬ್ಯಾಡ್ ಟೈಮ್ ಬರುತ್ತೆ. ಆಫ್ಟರ್ ಆಲ್ ನಾವ್ಯಾರು? ಈ ಥರ ಬ್ಯಾಡ್ ಟೈಮ್ ಬಂದಾಗಲೇ ನಾವು ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕು. ಓಕೆ, ನಡೆದಿದ್ದೇನೋ ನಡೆದು ಹೋಯ್ತು. ಈ ಗಲಾಟೆನ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡೋಣ. ಎಲ್ಲರೂ ಮೊದಲಿನ ಹಾಗೆ ಹ್ಯಾಪಿಯಾಗಿರೋಣ. ಹ್ಯಾಪಿನಾ?
ನಿನ್ನ ಅತ್ತಿಗೆನ ಹಂದಿಗೊಲಿಸಿರೋರ ಜೊತೆ ನಾನು ಹ್ಯಾಪಿಯಾಗಿರ್ಬೇಕಾ? ನನ್ನ ಹೆಂಡತಿನ ಬಂಜೆ ಅಂದವ್ರ ಜೊತೆ ನಾನು ಹ್ಯಾಪಿಯಾಗಿರೋಕ್ಕಾಗತ್ತಾ? ನನ್ನ ಅತ್ತೆನ ಹಾಗೆ ತಳ್ಳಿದವ್ರ ಜೊತೆ ನಾವು ಒಟ್ಟಾಗಿರೋದಾ? ನಾನ್ಸೆನ್ಸ್. ನನ್ನ ಹೆಂಡತಿ ಮೇಲೆ ಕೈ ಮಾಡೋಕೋದು ಇವ್ರ ಜೊತೆ ನಾನು ಇರಬೇಕಾ? ಡಬಲ್ ನಾನ್ಸೆನ್ಸ್. ಇಷ್ಟು ಗಲಾಟೆ ಆದ್ಮೇಲೆ ಒಟ್ಟಿಗಿರೋದಕ್ಕಿಂತ ಬೇರೆ ಆಗೋದೇ ಕರೆಕ್ಟ್. ನಾನು ಅದನ್ನೇ ಹೇಳ್ತಿರೋದು. ನಾವು ಮತ್ತೆ ಜೊತೆಗಿರೋದು ಈ ಜನ್ಮದಲ್ಲಾಗಲ್ಲ. ಅಣ್ಣ, ಮುಂದಿನ ಜನ್ಮದಲ್ಲೂ ಆಗೋದಿಲ್ಲ. ಛೇ ಅಣ್ಣ ಅಣ್ಣ, ಏನ್ ಕೃಷ್ಣ ಇದು? ಯಾಕೆ ಹೀಗೆ ಮಾಡ್ತಿದ್ಯಾ? ಬಲರಾಮನು ನೀನು ಎಷ್ಟು ಅನ್ಯೋನ್ಯವಾಗಿದ್ರಿ. ಇವರು ಕೂಡ ಅಂತ ಅಣ್ಣ ತಮ್ಮನೇ ಅಲ್ವಾ? ಮತ್ತೆ ಇವ್ರ ಮಧ್ಯೆ ಯಾಕೆ ಈ ರೀತಿ ಜಗಳ ಆಗ್ಬೇಕು? ನೀನು ನಿನ್ನ ಅಣ್ಣ ಹೀಗೆ ಜಗಳ ಆಡ್ತಿದ್ರೆ ನಿಮ್ಮಮ್ಮ ಅಪ್ಪ ಎಷ್ಟು ನೊಂದ್ಕೋತಿದ್ರು. ಈಗ ನನ್ನ ಅತ್ತೆ ಮಾವ ಕೂಡ ಹಾಗೆ ತುಂಬಾ ನೊಂದ್ಕೊಂಡಿದ್ದಾರೆ. ನಾಳೆ ನನ್ನ ಹಾಡಿಗೆ ಸಂಬಂಧಪಟ್ಟಿರೋ ವಿಷಯನ ಅಖಿಲ್ ಅವ್ರಿಗೆ ಹೇಳಬೇಕು ಅಂತ ನಾನು ಮಾವನು ಅನ್ಕೊಂಡಿದ್ವಿ. ಆದ್ರೆ ಅಷ್ಟರೊಳಗೆ ಹೀಗೆ ಅಂದ್ಕೊಳ್ದೆ ಇರೋ ಗಲಾಟೆ ಆಯಿತು. ಅಂದ್ರೆ ಸದ್ಯಕ್ಕೆ ನಾನು ಹಾಡಿನ ವಿಷಯನ ಅಖಿಲ್ ಅವ್ರಿಗೆ ಹೇಳೋದಿಷ್ಟ ಇಲ್ಲದೆ ಈ ರೀತಿ ಗಲಾಟೆನ ತಂದಿಟ್ಟಿದ್ಯಾ ಕೃಷ್ಣ? ಅಷ್ಟೇ ಆಗಿರತ್ತೆ ಬಿಡು. ನಿನ್ ಲೀಲೆ ಎಲ್ಲ ನಮ್ಗೆ ಸುಲಭವಾಗಿ ಅರ್ಥ ಆಗಲ್ವಲ್ಲ. ನಾನು ನನ್ನ ಹಾಡಿನ ವಿಷಯನ ಅಖಿಲ್ ಅವ್ರಿಗೆ ಹೇಳೋದು ಒಂದಿನ ತಡ ಆದ್ರೂ ಪರವಾಗಿಲ್ಲ. ಆದ್ರೆ ಜಗಳ ಆಡ್ತಿರೋ ಅಣ್ಣ ತಮ್ಮ ಒಂದಾಗೋದ್ ಮಾತ್ರ ತಡ ಆಗ್ಬಾರ್ದು ಕೃಷ್ಣ. ಸರಿ ಆಗ್ಲಿ. ಜಗಳ ಆಡಿರೋ ನಮ್ಮ ಅಶೋಕ್ ಭಾವನು ಅರುಣ್ ಭಾವನು ಬೇಗ ಸರಿ ಹೋಗ್ಲಿ. ಆದಷ್ಟು ಬೇಗ ಅವರು ಒಂದಾಗೋ ದಾರಿನ ನನಗ್ ತೋರ್ಸು ಕೃಷ್ಣ. ಇನ್ನು ಇವಳು ಬದುಕು ಇಷ್ಟೇ ಅಕ್ಕ. ಕೃಷ್ಣನ್ ವಿಗ್ರಹದ ಮುಂದೆ ನಿಂತ್ಕೊಳ್ಳೋದು, ಮೌನವಾಗಿ ಕಣ್ಣೀರ್ ಹಾಕೋದು. ಇನ್ನೇನಾಗುತ್ತೆ? ಈ ಮನೆನ ಹೊಡ್ಕೊಂಡು ನನ್ನ ಕಣ್ಣೀರು ಹಾಕ್ಸ್ಬೇಕು ಅನ್ಕೊಂಡಿದ್ದಾಳ? ನನ್ನ ಹತ್ರ ಇಟ್ಕೊಂಡ್ರೆ ಅಷ್ಟೇ, ಜೀವನ ಪೂರ್ತಿ ಕಣ್ಣೀರು ಹಾಕಿಸ್ತೀನಿ. ಏನೋ ಅಮ್ಮ, ನೀವೆಲ್ಲ ಬಂದಿದ್ರಿಂದ ನಾವೆಲ್ಲ ಸಂತೋಷಾಗಿದ್ವಿ. ಆದ್ರೆ ಮನೆಯಲ್ಲಿ ಜಗಳ ಆಗಿದ್ರಿಂದ ತುಂಬಾ ಬೇಜಾರಾಗ್ತಿದ್ಯಮ್ಮ. ಬೇಜಾರಾಗ್ಬಿಡಿ ರಂಗಮ್ಮ. ಕುಟುಂಬ ಅಂದ್ಮೇಲೆ ಇಂಥ ಜಗಳ, ಇಂಥ ಮನಸ್ತಾಪ ಆಗೋದು ಮಾಮೂಲಿ ಅಲ್ವಾ? ಎಲ್ರೂ ಸೇರಿ ಈಗ ತಿಂಡಿ ತಿಂದಾಗ ಅವ್ರ ಮನ್ಸು ಸರಿಯಾಗಿ ಮನಸ್ತಾಪ ದೂರ ಆಗತ್ತೆ. ನೋಡ್ತೀರಿ. ಸನ್ನಿ, ಇಲ್ ಬಾ ಪುಟ್ಟ. ಏನ್ ಚಿಕ್ಕಮ್ಮ? ಬಿಸಿ ಬಿಸಿ ತಿಂಡಿ ರೆಡಿ ಇದೆ, ಹೋಗಿ ಎಲ್ರನ್ನೂ ಕರ್ಕೊಂಡ್ ಬಾ. ಸರಿ ಚಿಕ್ಕಮ್ಮ.
ಏನಮ್ಮ ಇನ್ನೂ ಯಾರೂ ಬರಲಿಲ್ಲ? ಬರ್ತಾರೆ ವೆಂಕಟೇಶಣ್ಣ. ಸನ್ನಿ ಹೋಗಿದ್ದಾನಲ್ವಾ, ಎಲ್ರೂ ಖಂಡಿತವಾಗ್ಲೂ ಬರ್ತಾರೆ. ಕರಿಯೋಕ್ ಹೋಗಿರೋ ಮಗುನೂ ಬಂದಿಲ್ವಲ್ಲಮ್ಮ? ಬರ್ತಾರೆ. ಸನ್ನಿನೂ ಬರ್ತಾನೆ, ದೊಡ್ಡವರು ಬರ್ತಾರೆ, ಎಲ್ರೂ ಬರ್ತಾರೆ. ಅಲ್ಲಿ ನೋಡಿ, ವೈದೇಹಿ ಅಕ್ಕ ಬರ್ತಿದ್ದಾರೆ. ಬನ್ನಿ ಅಕ್ಕ. ಬಾವ ಎಲ್ಲಿ? ಇದು ನಿನ್ಗೆ, ಇದು ಅಜ್ಜಿಗೆ. ಅಕ್ಕ, ಇಲ್ಲೇ ತಿನ್ಬೋದಲ್ವಾ? ನಿನ್ ಭಾವ ರೂಮ್ಗೆ ತಗೊಂಡ್ ಬಾ ಅಂದ್ರಮ್ಮ. ಬನ್ನಿ ಅಕ್ಕ, ಕುತ್ಕೊಳ್ಳಿ, ಬಡಿಸ್ತೀನಿ. ಕುತ್ಕೊಳ್ಳಿ ಅಕ್ಕ. ನಿನ್ನೆ ಎಲ್ರೂ ಬಡಿಸಿದ್ದೇ ಸಾಕು. ರಂಗಮ್ಮ, ನನಗೆ ನನ್ನ ಮಮ್ಮಿಗೆ ನನ್ನ ಗಂಡಂಗೆ ಟಿಫಿನ್ನ ರೂಮ್ಗೆ ತಗೊಂಡ್ ಬಾ. ಹಾಗೆ ಆಗ್ಲಮ್ಮ. ಬನ್ನಿ ಅತ್ತೆ, ಕೂತ್ಕೊಳ್ಳಿ, ಟಿಫಿನ್ ಮಾಡಿ. ಬೇಡಮ್ಮ, ನನಗೂ ನಿಮ್ಮ ಮಾವನ್ಗೂ ತಿಂಡಿ ಏನ್ ಬೇಡ. ತಿನ್ಬೇಕು ಅನ್ನಿಸ್ತಿಲ್ಲ. ನಮ್ಗಿಬ್ಬರಿಗೂ ಕಾಫಿ ಕಳ್ಸು ಸಾಕು. ನನ್ನ ಹೆಂಡತಿ ಮೇಲೆ ಕೈ ಮಾಡೋಕೋದು ಇವ್ರ ಜೊತೆ ನಾನು ಇರ್ಬೇಕಾ? ಇಷ್ಟು ಗಲಾಟೆ ಆದ್ಮೇಲೆ ಒಟ್ಟಿಗಿರೋದಕ್ಕಿಂತ ಬೇರೆ ಆಗೋದೇ ಕರೆಕ್ಟ್. ನಾವು ಮತ್ತೆ ಜೊತೆಗಿರೋದು ಈ ಜನ್ಮದಲ್ಲಾಗಲ್ಲ. ಅಣ್ಣ, ಮುಂದಿನ ಜನ್ಮದಲ್ಲೂ ಆಗೋದಿಲ್ಲ. ಛೇ ಅಣ್ಣ, ಅಣ್ಣ, ಅಷ್ಟು ಅನ್ಯೋನ್ಯವಾಗಿದ್ದ ಅಣ್ಣಂದ್ರ ಮಧ್ಯೆ ಈ ಥರ ಗಲಾಟೆ ಶುರುವಾಯ್ತಲ್ಲ. ಮೊದಲು ಈ ಗಲಾಟೆ ಎಲ್ಲ ಸರಿಯಾಗೋ ಹಾಗೆ ಮಾಡಬೇಕು. ಹೇಗೆ? ರಂಗಮ್ಮ, ಅಮ್ಮ, ಇದನ್ ತಗೊಂಡು ಹೋಗಿ ಅತ್ತೆ ರೂಮಿಗೆ ಕೊಡು. ಆಯ್ತಮ್ಮ. ಅಕ್ಕಿಲ್ ಅವ್ರು ಎಲ್ಲಿದ್ದಾರೆ? ಇಷ್ಟೊತ್ತಾದ್ರೂ ಟಿಫಿನ್ ಮಾಡಕ್ ಬರ್ಲಿಲ್ಲ. ಸನ್ನಿ, ಇಲ್ ಬಾ. ಏನ್ ಚಿಕ್ಕಮ್ಮ? ನೀನ್ ತಿಂಡಿ ತಿಂದ್ಯಾ? ತಿಂದೆ ಚಿಕ್ಕಮ್ಮ. ಅಲ್ ನೋಡು, ನಿನ್ ಚಿಕ್ಕಪ್ಪ ಮಾತ್ರ ತಿನ್ಲಿಲ್ಲ. ನೋಡು ಹೇಗ್ ಡಲ್ಲಾಗಿ ಕೂತಿದ್ದಾರೆ. ಡಲ್ಲಾಗಿರೋ ನಿಮ್ ಚಿಕ್ಕಪ್ಪನ ಈಗ ನಾವು ಚೇರ್ ಅಪ್ ಮಾಡ್ಬೇಕು. ಹೇಗೆ ಚಿಕ್ಕಮ್ಮ? ಹೇಗೆ ಅಂದ್ರೆ